ಒಳ್ಳೆಯದಾಗಲಿ. ಇನ್ನು ಮುಂದೆ ಇನ್ನೂ ಒಂದು ಕಾಲದಲ್ಲಿ ಇತ್ತು. ನಂತರ ಅದು ಮುಗಿದು ಹೋಗ್ತದೆ ಒಂದು ಹಂತ ಆಗುವಾಗ. ಬಹುಶಃ ಸೇಡಿಯಾಪುರ ಕೃಷ್ಣ ಭಟ್ಟರು ಎಲ್ಲ ರಮಣ ಮಹರ್ಷಿ ಪಂಡಿತ ಪರಂಪರೆಯ ಗುಂಡಿಗಳು ಅಂತೇಳಿ ಹೇಳ್ತಾ ಇದ್ದರು ಒಂದು ಕಾಲದಲ್ಲಿ. ಹಾಗೆ ಆ ಒಂದು ಪಂಡಿತ ಪರಂಪರೆ ಕನ್ನಡ ಕಾವ್ಯಗಳಿಗೆ ಸಂಬಂಧಿಸಿ ಅವರು ಹೇಳಿದಾಗೆ ಭಾಷೆಗೆ ಸಂಬಂಧಿಸಿ ಈಗ ನನಗೆ ಆದರೂ ಕೂಡ ಒಂದು ಸಂಶಯ ಬಂದರೆ ಕೂಡಲೇ ಡಿ ವಿ ಸರ್ ಅಂತ ಹೇಳೋದು ನಂಬರ್ ನನ್ನ ಫೋನ್ನಲ್ಲಿ ಉಂಟು. ಅದಕ್ಕೆ ಪ್ರಥಮ ಕಾಲ್ ಹೋಗ್ತದೆ. 100ಕ್ಕೆ 100ರಷ್ಟು ಕಾರ್ಯ ಕಾರಣ ಸಹಿತ ಅದಕ್ಕೆ ಉತ್ತರ ವೆಂಕಟರಮಣ ಮಾಸ್ತರ್ ಅವರಿಂದ ಸಿಗ್ತದೆ. ಯಕ್ಷಗಾನಕ್ಕೆ ಸಂಬಂಧಿಸಿರ್ಬೋದು, ಪಾತ್ರಕ್ಕೆ ಸಂಬಂಧಿಸಿರ್ಬೋದು, ಸಾಹಿತ್ಯಕ್ಕೆ ಸಂಬಂಧಿಸಿರ್ಬೋದು, ಯಾವುದಕ್ಕೆ ಸಂಬಂಧಿಸಿರ್ಬೋದು. ಇದು ಕಲೆಯನ್ನೇ ಉಸಿರಾಗಿಸಿಕೊಂಡು ದೇಲಂಪಾಡಿಗಿಂತ ಹೊರ ಪ್ರಪಂಚಕ್ಕೆ ಹೋಗುವುದಕ್ಕೆ ಸಾಂಸಾರಿಕವಾದಂಥ ಕಾರಣದಿಂದ, ವೃತ್ತಿಯ ಕಾರಣದಿಂದ ಕಾರಣ ಆಗದಿದ್ದ ಪಕ್ಷದಿಂದಲಾಗಿ ಅವರು ಇಲ್ಲಿಯೇ ಉಳಿದುಕೊಳ್ಳುವ ಹಾಗೆ ಇಲ್ಲದೇ ಇದ್ದರೆ ಅತ್ಯಂತ ಮೇಲ್ಮಟ್ಟದ ಕಲಾವಿದರ ಸಾಲಿನಲ್ಲಿ ಅವರಿಗೆ ಗುರುತಿಸೋದಕ್ಕೆ ಸಾಧ್ಯ ಇತ್ತು. ಹೀಗೆ ಎಲ್ಲ ಆಯಾಮಗಳ ಬಗ್ಗೆ ನಮ್ಮ ಈ ವೇದಿಕೆಯಲ್ಲಿ ರಮಣ ಮಾಸ್ತರ್ ಅವರು ತಿಳಿಸಿ ಅಭಿನಂದನಾ ಭಾಷಣವನ್ನು ಮಾಡಿದ್ದಾರೆ. ವಂದನೆಗಳು. ಮುಂದಕ್ಕೆ ನಾವು ಇವರನ್ನು ಕೀವ ಕೇಶವ ಪ್ರಶಸ್ತಿ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಬನಾರಿ ಯಲಂಪಾಡಿ ಅಭಿನಂದನಾ ಪತ್ರ. ಸನ್ಮಾನ್ಯ ಮಾಸ್ಟರ್ ವೆಂಕಟರಮಣ ಭಟ್ಟರೇ, ನಮ್ಮ ಕಲಾ ಸಂಘದ ಸಕ್ರಿಯ ಸದಸ್ಯರಾಗಿದ್ದು ಈಗ 73ರ ಅಂಚಿನಲ್ಲಿರುವ ನೀವು ಪಾಂಡಿತ್ಯಪೂರ್ಣವಾದ ಅರ್ಥಗಾರಿಕೆಯ ವಿಸ್ತರಣೆಯಲ್ಲಿ ಪ್ರಸಂಗ ಪದ್ಯದ ಚೌಕಟ್ಟಿನೊಳಗೆ ಸಂಚರಿಸುವ ಮನೋಧರ್ಮವುಳ್ಳ ಅರ್ಥಧಾರಿಯಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಾಗೆಯೇ ಪ್ರಸಂಗ ಪದ್ಯಗಳನ್ನು ಸಂಪೂರ್ಣ ಕಂಠಸ್ಥವಾಗಿರಿಸಿಕೊಂಡಿರುವುದು ಕೂಡ ನಿಮ್ಮಲ್ಲಿರುವ ಹೆಚ್ಚುಗಾರಿಕೆ. ಉನ್ನತವಾದ ಪದವಿಯೊಂದಿಗೆ ಸುದೀರ್ಘ ಕಾಲ ಅಧ್ಯಾಪನದ ಅನುಭವಿಯಾಗಿ, ಹವ್ಯಾಸಿ ಅರ್ಥಧಾರಿಯಾಗಿ, ಸಂಘದ ಉದಯೋನ್ಮುಖ ಕಲಾವಿದರ ಮಾರ್ಗದರ್ಶಕರಾಗಿ, ವೇಷಗಾರಿಕೆಯೊಳಗೂ ಕಾಣಿಸಿಕೊಂಡಿರುವ ನಿಮ್ಮ ಕಲಾಕಾರಿಗೆ ಶ್ಲಾಘನೀಯ. ಹಿರಿಯ ಭಾಗವತರು, ಮದ್ದಳೆಗಾರರು ಆಗಿ ಎಲೆ ಮನೆಯ ಕಾಯಿಯಂತೆ ಕಲಾರಾಧಕರಾಗಿ ನಮ್ಮ ಕಲಾ ಸಂಘದಲ್ಲಿ ಕಾಣಿಸಿಕೊಂಡಿದ್ದ ಕೀರ್ತಿಶೇಷ ಮಡ್ವ ಶಂಕರ ಭಟ್ಟ ಗೌರಿಯಮ್ಮ ದಂಪತಿಯ ಸುಪುತ್ರರಲ್ಲಿ ಒಬ್ಬರಾಗಿರುವ ತಮ್ಮನ್ನು ಗೌರವಿಸುತ್ತಾ ಇರುವುದು ಪರೋಕ್ಷವಾಗಿ ಇದು ಆ ಹಿರಿಯ ಚೇತನಕ್ಕೆ ಸಲ್ಲುವ ವಿಶೇಷ ಗೌರವವೂ ಹೌದು ಎಂದು ನಾವು ಭಾವಿಸುತ್ತೇವೆ. ಸಮಾಜ ಸೇವಕರಾಗಿ, ಸಹಕಾರ ಧುರೀಣರಾಗಿ, ಕಲಾರಾಧಕರಾಗಿ ಜನಮನವನ್ನು ಗೆದ್ದ ಕಿರಿಕಾಡು ವನಮಾಲ ಕೇಶವ ಭಟ್ಟರ ಅಂಕಿತದಲ್ಲಿ ನೀಡಲಾಗುತ್ತಿರುವ ಕೀವಾ ಕೇಶವ ಸಾಧನ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಲು ನಾವು ಸಂತೋಷ ಪಡುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಬನಾರಿ ದೇಲಂಪಾಡಿ ದಿನಾಂಕ 16/8/2025. ಭಗವನ್ ಗೋಪಾಲಕೃಷ್ಣನ ಸಾನ್ನಿಧ್ಯದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಎನ್ನುವ ಕೃತಾರ್ಥತೆ ನಮಗುಂಟು. ನನ್ನ ಅಣ್ಣ ಕಿರಿಕ್ಕಾಡು ವನಮಾಲಕೇಶವ ಭಟ್
ಕೀವಾ ಕೇಶವ ಎನ್ನುವುದು ಅವರ ಕಾವ್ಯನಾಮ. ಅವರು ನಮ್ಮ ಚಂದ್ರಶೇಖರ ಏತಡ್ಕ ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ಅವರ ಬಗ್ಗೆ ಸಂದರ್ಶನವನ್ನು ಮಾಡಿದ್ದಾರೆ. ಯೂಟ್ಯೂಬಿನಲ್ಲಿ ಅದು ಬೇಕಾದಂತೆ ಲಭ್ಯವಿದೆ, ತಾವೆಲ್ಲ ನೋಡಬಹುದು. ನಾನು ವೈಯಕ್ತಿಕವಾಗಿ ಹೇಳುವುದಕ್ಕೇನೂ ಇಲ್ಲ, ಯಾಕಂದರೆ ಅವರು ನನ್ನ ಅಣ್ಣ. ಎಲ್ಲ ಯೋಗ್ಯತೆಯನ್ನು ನೋಡಿದರೂ ಅವರು ನನಗೆ ಅಣ್ಣನೇ. ಬಹಳ ಮಂದಿಗೆ ಆಶ್ಚರ್ಯ ಆಗಬಹುದು. ಅವರದ್ದು ತ್ಯಾಗದ ಬದುಕು. ಪೌರಾಣಿಕವಾಗಿ ಹೇಳುವುದಾದರೆ ಭೀಷ್ಮನ ಹಾಗೆ ಭೋಗ ಭಾಗ್ಯವನ್ನು ಬಯಸುವಂಥ ಬದುಕೇ ಅಲ್ಲ ಅವರದ್ದು. ವೈಯಕ್ತಿಕವಾಗಿ ಅವರು ಏನನ್ನು ಬಯಸಲಿಲ್ಲ, ಆದರೆ ಕೌಟುಂಬಿಕವಾಗಿ, ಕಲಾ ಸಂಬಂಧವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಸಹಕಾರ ಕ್ಷೇತ್ರವೂ ಸೇರಿದಂತೆ ಅಮೂಲ್ಯವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಊಜಂಪಾಡಿ ನಾರಾಯಣ ನಾಯಕರು ಮತ್ತು ನಮ್ಮ ಅಣ್ಣ ಕೆಲವರು ವಿನೋದಕ್ಕಾಗಿಯೋ ಗಂಭೀರವಾಗಿ ಲವಕುಶರು ಅಂತ ಹೇಳ್ತಿದ್ದರು. ಜೋಡೆತ್ತಿನ ಹಾಗೆ ಆವಾಗ ಕಾಂಗ್ರೆಸ್ಸಿನ ಚಿಹ್ನೆಯು ಜೋಡೆತ್ತು. ಆ ರೀತಿ ಅವರು ಪರಸ್ಪರ ಸಹಕಾರದಿಂದ ಇಡೀ ಗ್ರಾಮದ ಸಮಗ್ರವಾದಂತಹ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನಾನು ನನ್ನ ಪರವಾಗಿ ಕೃತಜ್ಞತೆ ಹೇಳುವುದಲ್ಲ, ಅವರು ಪುಸ್ತಕ ಪ್ರೀತಿಯ ಪ್ರತಿಪಾದಕರಾಗಿ ಪ್ರತೀಕವಾಗಿ ಬೆಳಗಿದವರು. ಎಷ್ಟರ ಮಟ್ಟಿಗೆ ಅವರು ಸಾಹಿತ್ಯವನ್ನು ಪ್ರೀತಿಸ್ತಾ ಬಂದರು ಅಂತಂದರೆ ನಮ್ಮ ಮನೆಯಲ್ಲಿರುವ ಎಲ್ಲರೂ ಆ ಬಗ್ಗೆ ಅವರಿಗೆ ಕೃತಜ್ಞರಾಗಬೇಕು. ಕೊನೆಗೆ ಅವರ ಪುಸ್ತಕ ಖರೀದಿಸುವುದನ್ನು ನೋಡಿ ಹಣ ಕೊಟ್ಟು ಪುಸ್ತಕವನ್ನು ಪರ್ಚೇಸ್ ಮಾಡಿ ಊರಿನವರಿಗೆ ಅದನ್ನು ಹಂಚುವುದಿತ್ತವರು. ಕೊನೆಗೆ ನಮ್ಮ ಮಕ್ಕಳದ್ದು ಸ್ವಲ್ಪ ಆಕ್ಷೇಪ ಶುರುವಾಯಿತು. ಅಪ್ಪ ಹೀಗೆ ಖರ್ಚು ಮಾಡಿದೆ. ಆಗ ನಾನು ಹೇಳಿದೆ, ಇದಕ್ಕಿಂತ 10 ಪಾಲು ಅವರು ಕುಟುಂಬಕ್ಕೆ ಸಂಪಾದಿಸಿದ್ದಾರೆ, ಆಕ್ಷೇಪಿಸಬೇಡಿ. ಮತ್ತು ಅದು ಏನು ನೆಮ್ಮದಿಯಿಂದ ಎಲ್ಲವೂ ಸಾಗಿತು ಅಂತ ನನ್ನ ಅಣ್ಣನ ಪ್ರೀತಿಯನ್ನು ನಾನು ಪ್ರತ್ಯೇಕವಾಗಿ ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ಕೊಡುವ ಒಂದು ಕೀವಾ ಕೇಶವ ಸಾಧನಾ ಪ್ರಶಸ್ತಿ. ಇದನ್ನು ಸ್ವೀಕರಿಸುತ್ತಿರುವವರು ನಮ್ಮ ವೆಂಕಟರಮಣ ಮಾಸ್ಟ್ರು. ನೋಡಿ, ಭಾಳ ಈ ಸಂಘ ಪ್ರಾರಂಭ ಆದದ್ದು ಮಾಸ್ಟ್ರಿಂದ, ಆಮೇಲೆ ದೀರ್ಘಕಾಲ ಅದನ್ನು ಮುನ್ನಡೆಸಿದ್ದು ಮಾಸ್ಟ್ರು. ಈಗ ಇಲ್ಲಿ ಗೌರವ ಸಿಕ್ಕುವುದು ಮಾಸ್ಟ್ರಿಗೆ. ಹಾಗಾದರೆ ಅಂದರೆ ಇಲ್ಲಿ ನಾವು ಆಲೋಚಿಸಬೇಕಾದ್ದು ಮಾಸ್ಟರ್ ಎನ್ನುವ ಉಪಾಧಿ ಅಲ್ಲ, ಆ ಮೂಲಕ ಸಮಾಜಕ್ಕೆ ನಾವು ಸಂವಹನ ಮಾಡಬಹುದಾದಂಥ ಜ್ಞಾನ ಸಂಪತ್ತಿದೆಯಲ್ಲ, ಈಚ್ ಒನ್ ಟೀಚ್ ಒನ್ ಅಂತ. ಪ್ರತಿಯೊಬ್ಬನೂ ಕೂಡ ಒಬ್ಬ ಗುರುವಾಗಬೇಕು, ಪ್ರತಿಯೊಬ್ಬನೂ ಕೂಡ ಒಬ್ಬ ಅಧ್ಯಾಪಕನಾಗಬೇಕು, ಮಾಸ್ಟ್ರಾಗಬೇಕು. ಮಾಸ್ಟ್ರು ಅಂದರೆ ಪ್ರಭುತ್ವ ಇರುವವರು ಅಂತ ಅರ್ಥ. ಅದು ಹಾಗಾಗಿ ಆ ಒಂದು ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಅವರು ಹೇಳಿದರು ಮಂಜೇಶ್ವರದಲ್ಲಿದ್ದೆ ಅಂತ. ಅದು ಹೌದು. ನಮ್ಮ ಕಣ್ಣ ಮುಂದೆ ಬೆಳೆದಂಥ ಹುಡುಗರು ಇವತ್ತು ಗ್ರಾಮ ಮಟ್ಟದಲ್ಲಿ ಆದರೂ ಇಂಥ ಒಂದು ಸ್ಥಾನವನ್ನು ಅಲಂಕರಿಸ್ತಾರೆ ಮತ್ತು ಸಮಾಜದ ಗೌರವಕ್ಕೆ ಅವರು ಪಾತ್ರರಾಗುತ್ತಾರೆ ಅಂತಂದರೆ ನಮಗೆ ಹೆಮ್ಮೆ ಅಲ್ವ, ಯಾರೇ. ಹಾಗಾಗಿ ನನಗೆ ತುಂಬ ಆ ಬಗ್ಗೆ ಒಂದು ಅಭಿಮಾನ ಇದೆ. ಅವರಿಗೆ